ತುಕಾಲೆ ನೀವು ಗನ್ನಲ್ಲಿ ಎಷ್ಟು ಜನಕ್ಕೆ ಹೆದರಿಸ್ತೀನಿ ನೀನು? ಸಿಂಬು ಬಂದೆ ಗರ್ಜನೆ ಇರದೆ. ನಾನು ಡೌಟ್ ಇಟ್ಕೊಂಡಿಲ್ಲ ಕಣೋ. ಸಿಂಪಲ್ ಐ ಟೀಚ್ ಡೈಲಾಗ್. 27 ವರ್ಷದಿಂದಲೇ ಒಂದ್ ಲೆಕ್ಕ, ಈಗಿಲ್ಲ ಅಯ್ಯೋ ಒಂದ್ ನಿಮಿಷ ಕನ್ನಡ ಅಂದ್ರೆ ಸಿಕ್ಕಾಬಟ್ಟೆ ಅಭಿಮಾನ, ಅದಕ್ಕೆ ಫುಲ್ ಕನ್ನಡ ತಲೆಯಿಂದ ಕಾಲಿಂದ ತಲೆವರೆಗೆ ಕನ್ನಡನೇ ಕನ್ನಡ. ಚಿರತೆ ಬಂದ್ರೆ 27 ವರ್ಷದಿಂದ ಒಂದು ಲೆಕ್ಕ, ಈಗಿಂದ ಒಂದು ಲೆಕ್ಕ ಹೋಗಿ. ಮಹಾಪ್ರಭುಗಳೇ ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಾ? ನಾನಂತೂ ಎದ್ದೊತ್ತದ ಸಖತ್ತಾಗಿದ್ದೀನಿ, ಬಿಂದಾಸ್ ಆಗಿದ್ದೀನಿ. ಇವತ್ತು MG ರೋಡಿಗೆ ಬಂದಿದ್ದೀನಿ. MG ರೋಡ್ಗೆ ಸುಮ್ಮನೆ ಬಂದಿಲ್ಲ, ಒಂದು ಚಾಲೆಂಜ್ ಎತ್ಕೊಂಡ್ಬಂದಿದ್ದೀನಿ. ಚಾಲೆಂಜ್ ಏನಪ್ಪ ಅಂದರೆ, ನನ್ನ ಹತ್ರ 6 ಕನ್ನಡ ಸೂಪರ್ ಸ್ಟಾರ್ಸ್ದು ಪೋಸ್ಟರ್ಸ್ ಇದೆ. ಆ ಪೋಸ್ಟರ್ನ ತಗೊಂಡೋಗಿ ಜನರ ಮುಂದೆ ಕೊಡ್ತೀನಿ. ಅವ್ರು ಯಾವ ಪೋಸ್ಟರ್ನ ಸೆಲೆಕ್ಟ್ ಮಾಡ್ತಾರೆ, ಆ ಸೂಪರ್ ಸ್ಟಾರ್ದು ಒಂದು ಫೇಮಸ್ ಡೈಲಾಗ್ ಹೇಳಬೇಕು. ನೋಡೋಣ ಯಾರ್ಯಾರು ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ. ಆದಷ್ಟು ನಾನ್ ಕನ್ನಡಿಸ್ಗೆ ಪುಷ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ನಮ್ಮ ಕನ್ನಡ ಇಂಡಸ್ಟ್ರಿದು ಸಿನಿಮಾಸ್ನು ಪ್ರಮೋಟ್ ಮಾಡ್ದಂಗೆ ಆಯಿತು, ಕನ್ನಡ ಭಾಷೆನೂ ಹೇಳ್ಕೊಟ್ಟಂಗೆ ಆಗುತ್ತೆ. ಇನ್ಯಾಕೆ ತಡ, ಹೊಸ ದಿನ ಹೊಸತನ, ಬನ್ರಿ ಶುರು ಮಾಡೋಣ ನಮ್ಮ ಈ ದಿನ. ಓಕೆ, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನಮ್ಮ ಅಪ್ಪ ಅವ್ರದ್ದು ತಗೊಂಡಿದ್ದಾರೆ, ಹೇಳ್ಕೊಡ್ತೀನಿ ಬನ್ನಿ ಡೈಲಾಗ್. ಡೌಟ್ ಇಟ್ಕೊಂಡಿಲ್ಲ ಕಣ, ನಮ್ ಬದುಕಲು ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವಂದೇ ಆಗಿರ್ಲಿ, ಅಂಟ್ಸೋರ್ ನಾವಾಗಿರ್ಬೇಕು. ನಾನ್ ಡೌಟ್ ಇಟ್ಕೊಂಡಿಲ್ಲ ಕಣೋ, ನಮ್ ಲೈಫ್ ಅಲ್ಲೂ ದೀಪಾವಳಿ ಬಂದೇ ಬರತ್ತೆ. ಪಟಾಕಿ ಎರ್ದೆ ಆಗಿರ್ಲಿ ಅಂತ ಸರ್ ನಾವು ಆಗಿರ್ಬೇಕು. ನಾವಾಗಿರ್ಬೇಕು. ಓಕೆ, ಒನ್ ಮೋರ್ ಟೈಮ್. ಪಟಾಕಿ ಯಾರೋ ಆಗಿರಲಿ, ಅನ್ಸೋ ನಾನೇ ಆಗಿರ್ಬೇಕು. ಸೂಪರ್. ಬರುತ್ತೆ ಪಟಾಕಿ ಯಾರದೇ ಆಗಿರ್ಲಿ, ನನ್ನ ಡೌಟೇ ಇಲ್ಲ ಕೇಳಿ ಕಣ್ಣು. ನನ್ನ ಲೈಫ್ನಲ್ಲಿ ದೀಪಾವಳಿ ಬರುತ್ತೆ. ಪಟಾಕಿ ಯಾರದೇ ಆಗಿರ್ಲಿ, ಪಡಕ ಯಾರೇ ಆಗಲಿ ಅನ್ಸೋರ್ ನಾವಾಗಿರ್ಬೇಕು. ಓಕೆ ಓಕೆ ಬ್ರೋ, ಥ್ಯಾಂಕ್ ಯು ಸೋ ಮಚ್ ಬ್ರೋ. ರೈಟ್, ನಾನು ಡೌಟ್ ಇಟ್ಟುಕೊಂಡೆ ಇಲ್ಲ ಕಣ್ಣು, ನಮ್ಮ ಲೈಫ್ ಅಲ್ಲೂ ದೀಪಾವಳಿ ಬಂಡೆ ಬರುತ್ತೆ. ಪಟಾಕಿ ಎರಡೆ ಆಗಿರ್ಲಿ ಅನ್ಸೋರ್ ನಾವಾಗಿರ್ಬೇಕು. ನನ್ನ ಡೌಟೇ ಇಟ್ಕೊಂಡಿಲ್ಲ ಕಣ, ದೀಪಾವಳಿ ಇಟ್ಕೊಂಡಿಲ್ಲ ಕಣೋ, ನಾನು ಡೌಟ ಇಟ್ಕೊಂಡಿಲ್ಲ ಕಣೋ. ನನ್ನ ಲೈಫಲ್ಲೂ ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾರದೇ ಆಗಿರ್ಲಿ, ಹಚ್ಚೋರ್ ನಾವಾಗಿರ್ಬೇಕು. ಸೂಪರ್. ಓಕೆ, ಡಿ ಬಾಸ್ ಸ್ಫೂರ್ತಿ ಅವ್ರಿಗೆ ಕನ್ನಡಿಗರಿಗೆ ಡಿ ಬಾಸ್ ಸಿಕ್ಕಿದೆ. ನೋಡೋಣ, ಡೈಲಾಗ್ ಹೇಳ್ಕೊಡ್ತೀನಿ, ಅದಾದ್ಮೇಲೆ ಅವ್ರು ಹೆಂಗೆ ಹೇಳ್ತಾರೆ ಅಂತ. ತುಕಾಲಿ, ನೀನು ಮಾಸ್ ಆದ್ರೆ ನಾನಾ ಮಾಸ್ಗೆ. ತುಕಾಲಿ, ನೀನು ಮಾಸ್ ಆದ್ರೆ ನಾನು ಮಾಸ್ಗೆ ಬಾಸ್. ತುಕಾಲಿ, ತುಕಾಲಿ, ನೀನ್ ಮಾಸ್ ಆದ್ರೆ ನಾನು ಮಾಸ್ಗೆ ಬಾಸ್. ಓಕೆ, ನಡೀತಾರೆ. ತುಕಾಲಿ, ನೀನ್ ಮಾಸ್ ಆದ್ರೆ ನಾ ಮಾಸ್ಗೆ ಬಾಸ್. ಫುಲ್ ವಿತ್ ಆಟಿಟ್ಯೂಡ್. ತುಕಾಲಿ ಆದ್ರೆ ನೀನ್ ಮಾಸ್ ಆದ್ರೆ ಬಾಸ್, ನಾನ್ ಮಾಸ್ಗೆ ಬಾಸ್. ತುಕಾಲಿ, ನೀನ್ ಮಾಸ್ ಆಗ್ರೆ ನಾನ್ ಮಾಸ್ಗೆ. ತುಕಾಲೆ ನಿಮ್ಮ ಮಾಸ್ಗೆ ನನ್ನ ಮಾಸ್ ಆದ್ರೆ, ನಿನ್ ಮಾಸ್ ಆದ್ರೆ ನಾನು ಆ ಮಾಸ್ಗೆ ಬಾಸ್. ತುಕಾಲೆ ನಿಮ್ಮ ಮಾಸ್ಗೆ ನಮ್ಮ ಮಾಸ್ ಆದ್ರೆ ಬಾಸ್. ಓಕೆ, ಗುಡ್ ಟ್ರೈ, ಥ್ಯಾಂಕ್ ಯು. ರಾಕಿಂಗ್ ಸ್ಟಾರ್ ಯಶ್ ಇವಾಗ ಅವ್ರಿಗೆ ಡೈಲಾಗ್ ಹೇಳ್ಕೊಡ್ತೀನಿ, ನೋಡೋಣ. ಯಾರ ದೋಸ್ತಿನೂ ಬೇಕಾಗಿಲ್ಲ, ನನ್ ದುಶ್ಮನಿ ಯಾವನು ತಡ್ಕೊಳ್ಳಲ್ಲ. ಬಿಸ್ನೆಸ್ ಮಾಡೋಣ. ಆಫರ್ ಕ್ಲೋಸರ್ಸ್. ಪ್ರಾಕ್ಟೀಸ್ ಬೇಕಾ? ಓಕೆ. ನಂಗೆ ಯಾರು ದೋಸ್ತಿನೂ ಬೇಕಾಗಿಲ್ಲ, ನನ್ನ ದುಶ್ಮನಿ ಯಾರು ತಡ್ಕೊಳಕ್ಕಾಗಲ್ಲ. ಬಿಸ್ನೆಸ್ ಮಾಡೋಣ, ಆಫರ್ ಕ್ಲೋಸಸ್. ನನ್ನ ದುಶ್ಮನಿ ಯಾವನು ತೊಳೆದುಕೊಳ್ಳ. ನನ್ಗೆ ಯಾರು ದೋಸ್ತಿ ಬೇಕಾಗಿಲ್ಲ, ನನ್ನ ದುಶ್ಮನಿ ತಡ್ಕೋಲ್ಲ. ಬಿಸ್ನೆಸ್ ಮಾಡೋ, ಆಫರ್ ಕ್ಲೋಸಸ್ ಸೂಟ್. ವಾವ್, ಥ್ಯಾಂಕ್ ಯು. ಡೈಲಾಗ್ ರೋಲಿಂಗ್. ನಾನು ಯಾರೇ ದೋಸ್ತಿನೂ ಬೇಕಾಗಿಲ್ಲ, ನಾ ದುಶ್ಮನಿ ಯಾವನು ತಡ್ಕೊಳ್ಳಲ್ಲ. ಬಿಸ್ನೆಸ್ ಮಾಡಲ್ಲ, ಆಫರ್ ಕ್ಲೋಸಸ್ ಸೂಟ್. ಶಿವಣ್ಣನ್ ಬಂದಿದೆ, ಶಿವಣ್ಣನ್ ಡೈಲಾಗ್ ನಾನು ಹೇಳ್ಕೊಡ್ತೀನಿ, ಆಮೇಲೆ ನೋಡೋಣ ಅವ್ರು ಹೆಂಗೆ ಹೇಳ್ತಾರೆ. ನೀವು ಗನ್ನಲ್ಲಿ ಎಷ್ಟು ಜನ ಹೆದರ್ಸಿದಿರೋ ಅದಕ್ಕಿಂತ ಜಾಸ್ತಿ ಜನನ ನಾನು ಬರೀ ಕಣ್ಣಲ್ಲಿ ಎದುರಿಸಿದ್ದೀನಿ. ದೇ ಕಾಲ್ ಮಿ ಓಜಿ, ಒರಿಜಿನಲ್ ಗ್ಯಾಂಗ್ಸ್ಟರ್. ನೀವು ಗನ್ನಲ್ಲಿ ಎಷ್ಟು ಜನನೋ ಎದುರಿಸ್ತಿದ್ಯೋ, ನಾವು ಕಣ್ಣಲ್ಲಿ ಅಷ್ಟು ಜನನೂ ಎದುರಿಸ್ತಿದ್ದೀನಿ.
ದೇ ಕಾಲ್ ಮೀ ಓಜಿ ದಿ ಒರಿಜಿನಲ್ ಗ್ಯಾಂಗ್ಸ್ಟರ್. ಓಕೆ ಓಕೆ, ನಾಟ್ ಬ್ಯಾಡ್ ಚೆನ್ನಾಗಿ ಹೇಳಿದಾನೆ, ಥ್ಯಾಂಕ್ ಯು. ನೀವು ಗನ್ನಲ್ಲಿ ಎಷ್ಟು ಜನಕ್ಕೆ ಹೆದರಿಸ್ತಿರೋ, ನಾನು ಅದಕ್ಕಿಂತ ಜಾಸ್ತಿ ಕಣ್ಣಲ್ಲಿ ಹೆದರಿಸ್ತೀನಿ. ದೇ ಕಾಲ್ ಮಿ ಓಜಿ ಒರಿಜಿನಲ್ ಗ್ಯಾಂಗ್ಸ್ಟರ್ ಡಾಕ್ಟರ್ ಶಿವರಾಜ್ ಕುಮಾರ್. ಏ ಸೂಪರ್, ಚಿಂದೆ ಸಗದಾಗಿ ಹೇಳಿದ್ರೆ. ಹೆದರಿಸಿದೆಯೋ? ಅದಕ್ಕಿಂತ ಜಾಸ್ತಿ ಜನನ ಅದಕ್ಕಿಂತ ಜಾಸ್ತಿ ಜನನ ಬರೀ ಕಣ್ಣಲ್ಲಿ ಎದುರಿಸಿದ್ದೀನಿ. ಬರೀ ಕಣ್ಣಲ್ಲಿ ನೀವು ಗನ್ನಲ್ಲಿ ಎಷ್ಟು ಜನಕ್ಕೆ ಹೆದರಿಸ್ತೀನಿ ನಾವು ಅದಕ್ಕಿಂತ ಜಾಸ್ತಿ ಜನಕ್ಕೆ ಕಣ್ಣಲ್ಲಿ ಹೆದರಿಸ್ತೀನಿ. ದೇ ಕಾಲ್ ಮಿ ಓಜಿ ಒರಿಜಿನಲ್ ಗ್ಯಾಂಗ್ಸ್ಟರ್. ನೀವು ಗನ್ನಲ್ಲಿ ಎಷ್ಟು ಜನ ಎದುರಿಸಿದಿರೋ ಅದಕ್ಕಿಂತ ಜಾಸ್ತಿ ನಾನು ಕಣ್ಣಲ್ಲಿ ಎದುರಿಸಿದ್ದೀನಿ. ದೇ ಕಾಲ್ ಮಿ ಓಜಿ ಒರಿಜಿನಲ್ ಗ್ಯಾಂಗ್ಸ್ಟರ್. ಸೂಪರ್ ಬ್ರೋ, ಸೂಪರ್. 27 ವರ್ಷದಿಂದ ಒಂದು ಲೆಕ್ಕ, ಈಗಿಂದ ಒಂದು ಲೆಕ್ಕ. ಹೋಗಿ ಅವ್ರ ಮಗ ಬಂದಿದ್ದಾನಂತ ಹೇಳೋ. 27 ವರ್ಷದಿಂದ ಒಂದು ಲೆಕ್ಕ, ಈಗಿಂದ ಒಂದು ಲೆಕ್ಕ. ಹೋಗಿ 27 ವರ್ಷದಿಂದ ಒಂದು ಲೆಕ್ಕ, ಈಗಿಂದ ಒಂದು ಲೆಕ್ಕ. ಹೋಗಿ ಅವ್ರ ಮಗ ಬಂದಿದ್ದಾನೆ ಅಂತ ಹೇಳು. ಒಂದು ಲೆಕ್ಕ, ಈಗಿಲ್ಲ 27 ವರ್ಷದಿಂದಲೇ ಒಂದು ಲೆಕ್ಕ, ಈಗಿಂದಲೇ ಒಂದು ಲೆಕ್ಕ. ಅವ್ರ ಮಗ ಬಂದಿದಂತ ಹೇಳು. 27 ವರ್ಷದಿಂದ ಒಂದು ಲೆಕ್ಕ, ಈಗಿಂದ ಒಂದು ಲೆಕ್ಕ. ಅವ್ರ ಮಗ ಬಂದಿದ್ದಾನಂತ ಹೋಗಿ ಹೇಳಿ. 27 ವರ್ಷ ಒಂದು ಲೆಕ್ಕ, ಈಗಿಂದ ಒಂದು ಲೆಕ್ಕ. ಈಗಿಂದ ಒಂದು ಲೆಕ್ಕ. ಹೋಗಿ ಅವ್ರ ಮಗ ಬಂದಿದ್ದಾರೆ ಅಂತ ಹೇಳಿ. ಹೋಗಿ ಅಂದ್ರೆ ಮಗ ಬಂದಿದ್ದು. ಧ್ರುವ ಸರ್ಜಾ ಅವ್ರದ್ದು ಒಂದು ಡೈಲಾಗ್ ಇವಾಗ ನಾನು ಹೇಳ್ಕೊಡ್ತೀನಿ, ಅದನ್ನ ನಾವು ಹೇಳ್ತಾರೆ. ಚಿರತೆ ಬಂದ್ರೆ ವೇಗ ಇರುತ್ತೆ, ಹುಲಿ ಬಂದ್ರೆ ಗಾಂಭೀರ್ಯ ಇರುತ್ತೆ, ಸಿಂಹ ಬಂದ್ರೆ ಗರ್ಜನೆ ಇರುತ್ತೆ, ಈ ಸೂರ್ಯ ಬಂದ್ರೆ ಈ ಮೂರು ಇರುತ್ತೆ. ಈ ಅನು ಬಂದ್ರೆ ಇದು ಮೂರು ಇರುತ್ತೆ. ಚಿರತೆ ಬಂದ್ರೆ ವೇಗ ಇರುತ್ತೆ, ಹುಲಿ ಬಂದ್ರೆ ಗಾಂಭೀರ್ಯ ಇರುತ್ತೆ, ಸಿಂಬು ಬಂದ್ರೆ ಗರ್ಜನೆ ಇರುತ್ತೆ, ಈ ಅನು ಬಂದ್ರೆ ಮೂನುನೇ ಇರುತ್ತೆ. ಸೂಪರ್. ಚಿರತೆ ಬಂದ್ರೆ ವೇಗ ಇರುತ್ತೆ, ಹುಲಿ ಬಂದ್ರೆ ಗರ್ಜನೆ ಇರುತ್ತೆ, ಸಿಂಹ ಬಂದ್ರೆ ಗಾಂಭೀರ್ಯ ಇರುತ್ತೆ, ಆದ್ರೆ ಈ ಫಲಕ್ ಬಂದ್ರೆ ಮೂರು ಇರುತ್ತೆ. ಓ ಸೂಪರ್. ಚಿರತೆ ಬಂದ್ರೆ ವೇಗ ಇರುತ್ತೆ, ಹುಲಿ ಬಂದ್ರೆ ಗಂಭೀರ ಇರುತ್ತೆ, ಸಿಂಹ ಬಂದ್ರೆ ಗರ್ಜನೆ ಇರುತ್ತೆ, ಈ ಅಕ್ಷಯ ಬಂದ್ರೆ ಇದು ಮೂರು ಇರುತ್ತೆ. ಪರ್ಫೆಕ್ಟ್. ಈ ಡ್ಯಾನಿಯಲ್ ಬಂದ್ರೆ ಮೂರು ಇರುತ್ತೆ. ಚಿರತೆ ಬಂದ್ರೆ ವೇಗ ಇರುತ್ತೆ, ಹುಲಿ ಬಂದ್ರೆ ಗಂಭೀರ ಇರುತ್ತೆ, ಸಿಂಹ ಬಂದ್ರೆ ಗರ್ಜನೆ ಇರುತ್ತೆ, ಈ ಡ್ಯಾನಿಯಲ್ ಬಂದ್ರೆ ಇದು ಮೂರು ಇರುತ್ತೆ. ಓ ನೈಸ್, ಥ್ಯಾಂಕ್ ಯು ಸೋ ಮಚ್. ಮಹಾಪ್ರಭುಗಳೇ, ನೋಡಿದ್ರಲ್ಲ, ಕೆಲವರು ಕ್ಲಾಸ್ ಆಗಿ ಹೇಳಿದ್ರು, ಕೆಲವರು ಮಾಸ್ ಆಗಿ ಹೇಳಿದ್ರು, ಕೆಲವರು ಕ್ಯೂಟ್ ಆಗಿ ಹೇಳಿದ್ರು, ಕೆಲವರು ಖಡಕ್ ಆಗಿ ಹೇಳಿದ್ರು. ಎಲ್ಲರೂ ಸೂಪರ್ ಆಗಿ ಪಾರ್ಟಿಸಿಪೇಟ್ ಮಾಡಿದ್ರು. ನಂಗಂತೂ ಸಿಕ್ಕಾಪಟ್ಟೆ ಮಜಾ ಸಿಕ್ತು, ನಿಮಗೂ ಮಜಾ ಸಿಕ್ಕಿದೆ ಅಂತ ಅನ್ಕೋತೀನಿ. ಮತ್ತೆ ನಾಳೆ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಇತ್ತರ್ಲೆ ಹೋಗಿ ಬರಲೇ. ಬಾಬಾ, ಲವ್ ಯು ಆಲ್, ಟೇಕ್ ಕೇರ್.